ವೀಕ್ಷಕರೇ ನಮಸ್ಕಾರ. ತುಂಬಾ ಜನ ರೈತರು ಇವತ್ತು ಕೊಟ್ಟಿಗೆ ಗೊಬ್ಬರನ ಬಳಸ್ತಾ ಇದ್ದಾರೆ. ಯಾವುದೇ ಒಂದು ಬೆಳೆಯನ್ನ ಬೆಳೆಯಕ್ಕಿಂತ ಮುಂಚೆ ಅಥವಾ ಏನೋ ಒಂದು ಪ್ಲಾಂಟೇಶನ್ ಕ್ರಾಪ್ಸ್ ಇರುತ್ತೆ, ತೋಟಗಾರಿಕಾ ಬೆಳೆಗಳಿರುತ್ತೆ, ಅಲ್ಲಿ ಬಳಸ್ತಾ ಇದ್ದೀರಾ. ಸೊ ಈ ವರ್ಷ ನೀವು ನಾನು ಹೇಳ್ಕೊಡ್ತಿರುವಂತ ಒಂದು ಸಣ್ಣ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಕೊಟ್ಟಿಗೆ ಗೊಬ್ಬರ 2 ಪಟ್ಟು ಹೆಚ್ಚು ಉಪಯುಕ್ತಕಾರಿಯಾಗಿ ನಿಮಗೆ ಕೆಲಸಕ್ಕೆ ಬರುತ್ತೆ. ಏನಪ್ಪಾ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಕೊಟ್ಟಿಗೆ ಗೊಬ್ಬರವನ್ನ ನೀವು ಬಳಸಕ್ಕಿಂತ ಮುಂಚೆ, ಅಂದ್ರೆ ನೀವು ತೋಟಕ್ಕೆ ಅಥವಾ ಯಾವುದೇ ಬೆಳೆಗೆ ಹಾಕಿದ ಮುಂಚೆ 15 ದಿನ ಮುಂಚೆ ನೀವು ಟ್ರೈಕೋಡರ್ಮಾ ಅಂತೇಳಿ ಒಂದು ಪೌಡರ್ ಬರುತ್ತೆ, ಜೈವಿಕ ಶಿಲೀಂಧ್ರನಾಶಕ ಅಂತೇಳಿ, ಅದನ್ನಾದ್ರೂ ಬೆರೆಸಿ, ಅಥವಾ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ AMC ಅಂತ ಹೇಳಿ ಒಂದು IHR ಒಂದು ಪ್ರಾಡಕ್ಟ್ ಇದೆ, ಆ ಒಂದು ಪ್ರಾಡಕ್ಟ್ ನಾದ್ರೂ ಬಳಸಿ. ಏನಪ್ಪಾ ಅನುಕೂಲ ಅಂತ ಹೇಳಿದ್ರೆ, ನಿಮ್ಗೆ ನಿಮ್ಮ ಭೂಮಿಯಲ್ಲಿ ಸಾಕಷ್ಟು ಫಾಸ್ಫರಸ್, ಪೊಟಾಶ್ ಮತ್ತೆ ಜಿಂಕ್ ಎಲ್ಲ ಇರುತ್ತೆ, ಆದ್ರೆ ಅದು ಕರಗಿದ ರೂಪದಲ್ಲಿ ಇರೋದಿಲ್ಲ. ಗಿಡಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಇರೋದಿಲ್ಲ. ನೀವು ಈ ಒಂದು ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ಆ ಒಂದು ಕರಗದೇರದ ಒಂದು ಔಷಧಿ ಏನಿರುತ್ತೆ ಅದನ್ನ ಕರಗಿಸಿ ಗಿಡಕ್ಕೆ ಬೇಕಾದ ತರ ಮಾಡಬಹುದು. ಜೊತೆಗೆ ತೆಂಗು ಮತ್ತೆ ಅಡಿಕೆ ಬೆಳೆಗಾರರಿದ್ರೆ ವಿಶೇಷವಾಗಿ ನೀವು ಕೊಟ್ಟಿಗೆ ಗೊಬ್ಬರ ಬಳಸೋಕ್ಕಿಂತ ಮುಂಚೆ ಮೆಟಾರೈಸಿಯಂ ಅಂತ ಹೇಳಿ ಒಂದು ಪೌಡರ್ ಬರುತ್ತೆ, ಜೈವಿಕ ಶಿಲೀಂಧ್ರನಾಶಕ ಅಂತ ಹೇಳಿ, ತೆಂಗು ಮತ್ತು ಏನು ಅಡಿಕೆಯಲ್ಲಿ ಬರುವಂತಹ ಬೇರು ಹುಳಗಳ ಹತೋಟಿಗೆ, ಜೊತೆಗೆ ತೆಂಗಿನಲ್ಲಿ ರೈನೋಸೆರಸ್ ದುಂಬಿಯನ್ನು ಲಾರ್ವಾ ಸ್ಟೇಜ್ ನಲ್ಲಿ ಸಾಯಿಸಲಿಕ್ಕೆ ಅದೊಂದು ಅನುಕೂಲ ಆಗಿರುತ್ತೆ. ಸೊ ನೀವು ಟ್ರೈಕೋಡರ್ಮಾ ಬಳಸಿ, ಅಥವಾ AMC ಅನ್ನ ಬಳಸಿ, ಅಥವಾ ಮೆಟಾರೈಸಿಯಂ ನ ಬಳಸಿ. ನೀವು ಇದನ್ನ ಬಳಸೋದ್ರಿಂದ ಅದು 15 ದಿನ ಮುಂಚೆ ನೆರಳಿನಲ್ಲಿಟ್ಟು ಬಳಸೋದ್ರಿಂದ ನಿಮಗೆ ನಿಮ್ಮ ಕೊಟ್ಟಿಗೆ ಗೊಬ್ಬರ ಏನಿದೆ ಅದು ಡಬಲ್ ಒಂದು ಬೆನಿಫಿಟ್ ನ ಕೊಡ್ತಾ ಹೋಗುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಮೆಂಟ್ ನ ಮಾಡಬಹುದು, ತಿಳಿಸ್ಕೊಡ್ತೇನೆ.